ಇಲ್ಲ ಆಚಾರ್ಯ, ನೀವ್ ಈ ರೀತಿ ಸೋಲೊಪ್ಕೊಳಕ್ಕಾಗಲ್ಲ. ಒಂದ್ ವೇಳೆ ಇವತ್ ನೀವು ಸೋತ್ರೆ ಇದು ಸಂಪೂರ್ಣ ವಿಜಯನಗರದ ಸೋಲಾಗತ್ತೆ. ನೀವು ಗೆಲ್ಲಲೇಬೇಕು. ನೀವ್ ಈ ತರ ಸೋಲೋ ಹಾಗಿಲ್ಲ, ಹೋರಾಡ್ಲೇಬೇಕು ನೀವು. ಹೇಗೆ ರಾಮ, ಹೇಗೆ? ಶಕ್ತಿಯೇ ಇಲ್ಲ ನಮ್ಮಲ್ಲಿ. ನೀವಿದನ್ ಕುಡೀರಿ. ಇದನ್ ಕುಡಿತಿದ್ದ ಹಾಗೆ ನನ್ನ ಎಲ್ಲಾ ಭೂತದ ಶಕ್ತಿ ನಿಮ್ಮೊಳಗ್ ಬರುತ್ತೆ. ಈಗ ನೀವು ಈ ಹೋರಾಟದಲ್ಲಿ ಒಬ್ರೇ ಇಲ್ಲ ಆಚಾರ್ಯರೇ, ನಾನು ನಿಮ್ ಜೊತೆ ಇದ್ದೀನಿ. ಇದು ನಮ್ಮ ವಿಜಯನಗರದ ಸುರಕ್ಷತೆ ಹಾಗೂ ಆತ್ಮಗೌರವದ ಪ್ರಶ್ನೆ. ಗೆಲ್ಲೇಬೇಕು. ನೆನಪಿರ್ಲಿ, ರಾಷ್ಟ್ರ ಪ್ರೇಮಕ್ಕಿಂತ ದೊಡ್ಡದು ಬೇರೆ ಯಾವ ಪ್ರೇಮನೂ ಇಲ್ಲ. ರಾಷ್ಟ್ರ ಧರ್ಮಕ್ಕಿಂತ ದೊಡ್ಡ ಬೇರೆ ಯಾವ ಧರ್ಮವೂ ಇಲ್ಲ. ರಾಷ್ಟ್ರ ಶತ್ರುಗಿಂತ ದೊಡ್ಡ ಬೇರೆ ಯಾವ ಶತ್ರುವೂ ಇಲ್ಲ. ತಗೊಳ್ಳಿ. ಮುಂದೆ ನುಗ್ಗಿ ಆಚಾರ್ಯ. ರಾಜನಾಗಿದ್ದರೆ ರಾಜನ ತರ ಹೋರಾಡು, ರಾಜನ ತರ ನಮ್ಮೊಂದಿಗೆ ಯುದ್ಧ ಮಾಡು. ಎತ್ಕೋ ಖಡ್ಗೋ, ಮಾಡು ಹೋರಾಟ. ಈ ಬಾಬನೊಂದಿಗೆ ಬಂದ ಪ್ರತಿಯೊಬ್ಬರನ್ನು ಬಂದಿ ಮಾಡಲಾಗಿದೆ ತಾತ್ಕಾಲಿಕ ಮಹಾರಾಜ. ಈಗ ಹೆಚ್ಚು ಕಡಿಮೆ ಈ ರಾಜ್ಯದ ಒಳಗೆ ನುಗ್ಗೋ ಎಲ್ಲ ಪ್ರಕಾರಗಳು ಶಕ್ತಿಹೀನವಾಗಿವೆ. ಏನೋ ಈಗ ಎಲ್ಲವೂ ಸೀದಾ ಸ್ಪಷ್ಟವಾಗಿ ಕಾಣ್ತಿದೇನು ನಿನಗೆ ದುಷ್ಟ? ಹೇಳ್ಕೊಂಡು ಹೋಗಿ ದುಷ್ಟನನ್ನ ಬಂಧಿಸಿ ಕತ್ತಲು ಕೋಣೆಯಲ್ಲಿ. ಇವನಿಗೆ ದಂಡನೆ ನಾವೇ ಸ್ವಯಂ ನಿಶ್ಚಯ ಮಾಡುತ್ತೇವೆ. ಎಂತಹ ದಂಡನೆ ಎಂದರೆ ಅದರ ನಂತರ ಮತ್ತೆ ಇನ್ನೆಂದು ಇಂತಹ ಶತ್ರು ನಮ್ಮ ವಿಜಯನಗರದ ಮೇಲೆ ಕೆಟ್ಟ ದೃಷ್ಟಿ ಬೀರುವ ಮೊದಲು 100 ಬಾರಿ ತಮ್ಮ ಇಷ್ಟ ದೇವರನ್ನು ಸ್ಮರಣೆ ಮಾಡಬೇಕು. ಕರೆದೊಯ್ಯಿರಿ ಇವನನ್ನು. ಶುಭಾಶಯಗಳು ತಾತ್ಕಾಲಿಕ ಮಹಾರಾಜ. ನೀವು ನಿಮ್ಮ ರಾಜಧರ್ಮ ನಿಭಾಯಿಸಿದ್ದೀರಿ ಮತ್ತು ಈ ಪದವಿ ಮತ್ತು ಆಸನದ ಗೌರವ ಉಳಿಸಿದ್ದೀರಿ ಮತ್ತು ನಮಗೆ ಪೂರ್ಣ ವಿಶ್ವಾಸವಿದೆ. ಮಹಾರಾಜ ಶ್ರೀಕೃಷ್ಣ ದೇವರಾಯರು ನಿಮ್ಮ ಕರ್ತವ್ಯ ನಿಷ್ಠೆ ಕಂಡು ಅತ್ಯಂತ ಪ್ರಸನ್ನರಾಗುತ್ತಾರೆ. ಹೌದು ಗುರುಜಿ, ಏನ್ ಚಮತ್ಕಾರ ಮಾಡಿದ್ರಿ ನೀವು. ಎಂತ ಅದ್ಭುತ ರೂಪ ತೋರಿಸಿದ್ರಿ ನೀವು. ಹೌದು ಗುರುಜಿ, ಹೌದು. ಇವತ್ತು ನೀವು ಚಮತ್ಕಾರನೇ ಮಾಡಿದ್ರಿ. ಈ ಚಮತ್ಕಾರ ನಮ್ಮದಲ್ಲ, ಪಂಡಿತ ರಾಮಕೃಷ್ಣರದ್ದು. ಒಂದು ವೇಳೆ ಅವರ ಪುಣ್ಯ ಆತ್ಮ ನಮ್ಮ ಜೊತೆಗಿರದಿದ್ದರೆ ನಾವು ಜೀವಂತವಾಗಿ ಇರ್ತಿರ್ಲಿಲ್ಲ. ಅವರ ಆತ್ಮವೇ ನಮ್ಮೊಳಗಿರುವ ದೇಶಭಕ್ತನನ್ನು ಎಚ್ಚರಗೊಳಿಸಿತು. ವಾಹ್, ಮರಣಾನಂತರವೂ ಎಂತಹ ಲೀಲೆ ರಚನೆ ಮಾಡಿದರು ನಮ್ಮ ಪಂಡಿತ ರಾಮಕೃಷ್ಣ. ಅವರ ಪ್ರಾಣಹರಣ ಮಾಡಿದವರ ಪ್ರಾಣವನ್ನೇ ಉಳಿಸಿದರು. ಏನ್ ಹೇಳಿ, ಹೇಗೆ ಹೇಳೋದು ಅಂತ ಅರ್ಥವೇ ಆಗುತ್ತಿಲ್ಲ. ಶಬ್ದವಿಲ್ಲ ನಿಮ್ಮ ಬಳಿ ಕ್ಷಮೆ ಕೇಳುವುದಕ್ಕೆ. ಬಹುಶಃ ನಮ್ಮಿಂದೇನು ತಪ್ಪಾಗಿದೆಯೋ ಅದಕ್ಕೆ ಯಾವ ಲೋಕದಲ್ಲೂ ಕ್ಷಮೆ ಇರುವುದಿಲ್ಲ. ನಾಚಿಕೆಯಾಗುತ್ತಿದೆ ನಮಗೆ ನಮ್ಮ ಮೇಲೆ. ಅವರನ್ನ ಜೀವನ ಪರ್ಯಂತ ನಮ್ಮ ಪ್ರತಿಸ್ಪರ್ಧಿ ಶತ್ರು ಅಂತ ನಂಬ್ತಾ ಬಂದ್ವು. ಆ ನಿಮ್ಮ ಪುತ್ರನೇ ನಮ್ಮ ಪ್ರಾಣ ಉಳಿಸಿದ್ರು.
ಅಪರಾಧಿ ನಾವು. ನಮಗೆ ದಂಡನೆ ನೀಡಿ. ನಿಮಗೇನೇ ದಂಡನೆ ನೀಡಬೇಕೆನಿಸಿದರೂ ನಮಗೆ ದಂಡನೆ ನೀಡಿ. ಈ ಪಾಪದ ಭಾರವನ್ನ ನಮ್ಮಿಂದ ಹೊರಲಾಗುತ್ತಿಲ್ಲ. ಹೊಡಿರಿ, ನಮಗೆ ದಂಡನೆ ನೀಡಿ. ಹೊಡಿರಿ. ಏನ್ ಯೋಚಿಸ್ತಿದ್ರಿ ಅಮ್ಮವ್ರೆ? ಬಾರಿಸಿ ಒಂದ್ 3-4 ನಿಮ್ ದಂಡದಿಂದ ನಮ್ಗೂ ಸಮಾಧಾನ ಅನ್ಸುತ್ತೆ. ಮೆದುವಾಗಿ ಮಾತ್ರ ಹೊಡಿಬೇಡಿ. ಅವ್ರವ್ರಿಗೆ ಚೆನ್ನಾಗ್ ಅನ್ಸುತ್ತೆ, ಆದ್ರೆ ನಮ್ಗಲ್ಲ. ಏನ್ ಹೇಳ್ತಿದ್ದಾರೆ? ಒಂದ್ ವೇಳೆ ಹೃದಯದಿಂದ ಯಾರಿಗಾದ್ರೂ ಪಶ್ಚಾತ್ತಾಪ ನೀವ್ ಪಟ್ರೆ, ಹೃದಯದಿಂದ ಅವ್ರಿಗೋಸ್ಕರ ನೀವ್ ಕ್ಷಮೆ ಕೇಳಿದ್ರೆ, ಹೃದಯದಿಂದ ಮೃತ ವ್ಯಕ್ತಿಯ ಹೆಸರು ಕೂಗಿದ್ರೆ, ಮೃತ ವ್ಯಕ್ತಿ ಪುನಃ ಜೀವಂತವಾಗ್ತಾರೆ. ಬಹುಶಃ ಹಾಗಾಗಿದ್ರೆ ಚೆನ್ನಾಗಿರ್ತಿತ್ತು. ಸಾಧ್ಯವಿದೆ, ಬನ್ನಿ ನಮ್ ಜೊತೆ. ಇಲ್ಲಿದ್ದಾನೆ ರಾಮ, ಇಲ್ಲಿದ್ದೀರಾ ನೀವು. ಕೂಗಿ ರಾಮನ್ ಹೆಸರನ್ನ. ಅಮ್ಮನೂ ನೋಡಕ್ ಬಯಸ್ತಿದ್ದಾರೆ ನಿಮ್ ಪಶ್ಚಾತ್ತಾಪದಲ್ಲಿ ಎಷ್ಟು ಸತ್ಯವಿದೆ ಅನ್ನೋದನ್ನ. ಅಮ್ಮನಿಗೆ ಪೂರ್ಣ ವಿಶ್ವಾಸವಿದೆ ನಿಮ್ ಪಶ್ಚಾತ್ತಾಪದಲ್ಲಿ ಸ್ವಲ್ಪನಾದ್ರೂ ಸತ್ಯವಿದ್ರೆ ರಾಮ ಈಗ್ಲೇ ಪುನಃ ಎದ್ದು ಕೂರ್ತಾರೆ. ಕೂಗಿ, ನಿಮ್ ಸಂಪೂರ್ಣ ಹೃದಯದಿಂದ ಸ್ಮರಣೆ ಮಾಡ್ತಾ ಹೃದಯದಿಂದ ಕೂಗಿ. ಸರಿ, ಪ್ರಯತ್ನ ಮಾಡ್ತೀವಿ. ಪಂಡಿತ ರಾಮಕೃಷ್ಣ, ರಾಮ ರಾಮ, ನನ್ನ ಪ್ರೀತಿಯ ಮಿತ್ರ ರಾಮ. ಹೇಳಿ ಗುರುಜಿ. ಭೂತ, ರಾಮನ್ ಭೂತ. ಗುರುಜಿ ಅವ್ರು ನಿಜವಾಗ್ಲೂ ಜೀವಂತವಾಗ್ಬಿಟ್ರು. ನೀವು ಮರಳಿ ಬರ್ಲೇಬೇಕಾಯ್ತು ಆಚಾರ್ಯರೇ. ನಿಮ್ಮ ಪಶ್ಚಾತ್ತಾಪದಲ್ಲಿ ಎಷ್ಟು ಶಕ್ತಿ ಇತ್ತಂದ್ರೆ ಭಗವಂತ ನನಗೆ ಪುನರ್ಜೀವನ ನೀಡೋದಕ್ಕೆ ವಿವಶನಾಗಿ ಹೋದ. ತುಂಬಾ ಚೆನ್ನಾಗಿದೆ ಪಂಡಿತ ರಾಮಕೃಷ್ಣ, ಚೆನ್ನಾಗಿದೆ. ನಮಗೆಲ್ಲರಿಗೂ ನಿಮ್ಮ ಮೇಲೆ ಗರ್ವವಿದೆ. ಮತ್ತೊಮ್ಮೆ ನೀವು ವಿಜಯನಗರದ ಮೇಲಾಗುತ್ತಿದ್ದ ಅತಿದೊಡ್ಡ ಷಡ್ಯಂತ್ರದಿಂದ ಕಾಪಾಡಿದ್ದೀರಾ. ನಿಮ್ಮ ಬುದ್ಧಿವಂತಿಕೆಯಿಂದ ಮೃತ್ಯುವಿನ ದವಡೆಯಿಂದ ಬದುಕಿ ಬರುವ ಕಾರ್ಯ ಯಾರು ತಾನೇ ಮಾಡಲು ಸಾಧ್ಯ? ಮೃತ್ಯುವಿನ ದವಡೆಯಿಂದ ಬದುಕಿರುವ ಕಾರ್ಯವೇ? ಅರ್ಥವೇನು ಈ ಮಾತಿನದು? ನೀವು ಸತ್ತು ಹೋಗಿದ್ರಲ್ವಾ? ಅಯ್ಯೋ ಇಲ್ಲ ಆಚಾರ್ಯ, ಇಷ್ಟು ಶೀಘ್ರ ಈ ರಾಮಕೃಷ್ಣ ನಿಮ್ಮನ್ನ ಹಿಂಬಾಲಿಸೋದು ಎಲ್ಲಿ ಬಿಡ್ತಾನೆ? ಸತ್ತಿರ್ಲಿಲ್ವಾ? ಇಲ್ಲ. ಅಲ್ಲಿ ಮೃತ್ಯು ದಂಡನೆಯಿಂದ ಬದುಕುಳಿದಿದ್ರ? ಸುರಕ್ಷಿತ. ಆರಂಭದಿಂದ ಜೀವಂತವಾಗಿದ್ರ? ಅದೇ ಕೃಪೆಯಿಂದ. ಭೂತವಾಗಿರ್ಲಿಲ್ವೇ? ಏನ್ ಆಚಾರ್ಯರೇ, ಜೀವಂತ ವ್ಯಕ್ತಿ ಎಲ್ಲಾದ್ರೂ ಭೂತ ಆಗೋಕ್ ಸಾಧ್ಯನಾ? ನಾಟಕವೇ ಇದೆ ಎಲ್ಲ. ಶುದ್ಧ ರೂಪದಿ. ಅಂದ್ರೆ ಹೇಗಾಯ್ತು ಇದೆಲ್ಲ? ಹೇಳ್ತೀನಿ ಆಚಾರ್ಯರೇ, ಎಲ್ಲ ಹೇಳ್ತೀನಿ ಹೇಗಾಯ್ತು ಅಂತ. ಹೇಗಾಯ್ತು ಇದೆಲ್ಲ? ಹೇಳ್ತೀನಿ ಆಚಾರ್ಯರೇ, ಎಲ್ಲ ಹೇಳ್ತೀನಿ ಹೇಗಾಯ್ತು ಅಂತ. ಮುಟ್ಟಳನ್ನಾಗಿ ಮಾಡಿದ್ರೆ ನೀವು ನಮ್ಮನ್ನ. ಎಂತ ಮಾತಾಡಿದ್ರಿ ಗುರುಜಿ? ನೀವು ಮಾಡೋದೇನ್ ಅವಶ್ಯಕತೆ ಇದೆ? ನೀವು ಮೊದ್ಲೇ ಮುಟ್ಟ. ಇಲ್ಲಿ ಬಾ. ಕ್ಷಮಿಸ್ಬೇಕು ಆಚಾರ್ಯರೇ, ಆದ್ರೆ ಬೇರೆ ದಾರಿ ಇರ್ಲಿಲ್ಲ ನನ್ನ ಹತ್ರ. ಪ್ರಶ್ನೆಯಾಗಿತ್ತು ರಾಜ್ಯದ ಸುರಕ್ಷೆಯದ್ದು, ವಿಜಯನಗರದ ಗೌರವದ್ದು. ಒಬ್ಬ ಅವಕಾಶವಾದಿ ಶತ್ರು ಬಂದು ತಂತ್ರ ರಚಿಸಿ ನಮ್ಮನ್ನ ಮೂರ್ಖರನ್ನಾಗಿ ಮಾಡಿ ನಮ್ಮ ರಾಜ್ಯನ ಅಧೀನ ಮಾಡುವವನಿದ್ದ. ಕೇವಲ ಇದೇ ಮಾತಿನ ಅನುಭವ ಮಾಡಿಸ್ಬೇಕಿತ್ತು, ಅಷ್ಟು ಸರಳವಲ್ಲ ಎಂಬುದು. ಏನ್ ಸರಿ ಅನ್ನಿಸ್ತೋ ಅದನ್ನೇ ಮಾಡಿದೆ. ಎಷ್ಟೇ ಮುನಿಸ್ಕೊಂಡ್ರು, ಜಗಳ ಆಡಿದ್ರು, ಏನೇ ಇರ್ಸು ಮುರ್ಸು ಇದ್ರು ಅದನ್ನ ನಮ್ಮ ಒಳ ವಿಷಯ. ಏಕೆ ಇದರ ಲಾಭ ಪಡೆಯೋ ಅವಕಾಶ ಬೇರೆಯವ್ರಿಗೆ ಕೊಡ್ಬೇಕು ನಾವು? ಮತ್ತೆ ಆ ಪದಾರ್ಥ ನೀವು ನಮಗೆ ಕುಡಿಯೋ ಕೊಟ್ಟಿದ್ದು ಅದು ಕೇವಲ ಜಲವಾಗಿತ್ತು ಪ್ರಭು. ಅದ್ ಕುಡಿತಿದ್ದ ಹಾಗೆ ನಮ್ಮಲ್ಲಿ ಅಷ್ಟೊಂದು ಶಕ್ತಿ ಹೇಗ್ ಬಂತು? ಆ ಶಕ್ತಿಯಂತೂ ಮೊದಲೇ ನಿಮ್ಮ ಒಳಗೆ ವಿದ್ಯಮಾನವಾಗಿತ್ತು ಪ್ರಭು. ನಾನು ಕೇವಲ ಚಿಕ್ಕದೊಂದು ಮನೋವೈಜ್ಞಾನಿಕ ಗಾಳಿ ನೀಡಿ ಎಚ್ಚರಗೊಳಿಸಿದೆ. ಇಲ್ದಿದ್ರೆ ಸತ್ಯ ಇದೇನೆ, ನೀವು ನಿಮ್ಮ ಸ್ವಯಂ ಶಕ್ತಿಯಿಂದ ಆ ಬಾಬಾನನ್ನ ಪರಾಜಯಗೊಳಿಸಿದ್ರಿ. ಹೌದಾ? ಶುರುವಾಯ್ತಾ ನಿಮ್ಮ ಜ್ಞಾನ ವರ್ಷ? ಪಂಡಿತ ಎಚ್ಚರಗೊಂಡ. ಒಂದು ವೇಳೆ ನಮಗೇನಾದ್ರೂ ಆಗಿದ್ದಿದ್ರೆ ಯಾರದಕ್ಕೆ ಜವಾಬ್ದಾರಿ ಆಗ್ತಿದ್ರು? ನಿಮಗೇನಾದ್ರೂ ಆಗಿದ್ದಿದ್ರು ಏನಾಗ್ತಿತ್ತು? ಉತ್ತರ ಜವಾಬ್ದಾರಿ ಆಗೋಕೆ. ನೀವೆಲ್ಲಿ ಜೀವಂತವಾಗಿ ಉಳಿತಿದ್ರಿ ಇದನ್ನೆಲ್ಲ ನೋಡೋಕೆ?
ಮತ್ತಿನ್ನೊಂದು ವಿಷಯ, ಒಂದ್ ವೇಳೆ ನಿಮ್ಗೇನಾದ್ರೂ ಆಗಿದ್ರೂನು ಭಗವಂತನ ದಯೆಯಿಂದ ನಿಮ್ಮ ಪ್ರಾಣ ಹೋಗಿದ್ರೂನು ಈಗ ಆಗ್ತಿದ್ಯಲ್ಲ ಅದೇ ಆಗ್ತಿತ್ತು. ಹಾ, ಅಂತರ ಕೇವಲ ಇಷ್ಟೇ, ನಿಮ್ಮ ಸ್ಥಾನದಲ್ಲಿ ನಾನಿರ್ತಿದ್ದೆ, ಮತ್ತೆ ನನ್ನ ಸ್ಥಾನದಲ್ಲಿ ನಿಮ್ಮ ಭೂತ, ಅದರಲ್ಲೂ ಅಸ್ಲಿ ಭೂತ. ನಗು ಪಂಡಿತ ರಾಮಕೃಷ್ಣ, ನಿನ್ನನ್ನ ಆಮೇಲೆ ನೋಡ್ಕೋತೀನಿ ಪಂಡಿತ ರಾಮಕೃಷ್ಣ. ಬರ್ಲಿ ಮಹಾರಾಜರು, ನಿನಗೆ ನಿನ್ನ ಈ ಉದ್ದಂಡತನಕ್ಕೆ ತಕ್ಕ ಪಾಠ ಕಲಿಸದೆ ಹೋದರೆ ನನ್ನ ಹೆಸರು ರಾಜಗುರು ತಥಾಚಾರ್ಯನೇ ಅಲ್ಲ. ಪ್ರತಿಶೋಧ ತಗೋತೀನಿ ಪಂಡಿತ ರಾಮಕೃಷ್ಣ. ಬಹುದೊಡ್ಡ ದಂಡ ತರಬೇಕಾಗುತ್ತೆ ನೀನಿದಕ್ಕೆಲ್ಲ. ಇರು, ಮಾಡು ಪ್ರತೀಕ್ಷೆ ನಮ್ಮ ಮುಂದಿನ ಪ್ರಕೋಪಕ್ಕಾಗಿ. ಸರ್ವನಾಶ ಮಾಡುತ್ತಾನೆ ಈ ನಿನ್ನ ತಥಾಚಾರ್ಯ, ಎಲ್ಲವನ್ನ ಸರ್ವನಾಶ ಮಾಡುತ್ತಾನೆ. ಅಯ್ಯೋ 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 ಪಂಡಿತ ರಾಮಕೃಷ್ಣ, ಅಯ್ಯೋ ಇವ್ರನ್ನ ಬಿಡಿ. ಈ ಪ್ರತೀಕಾರ ಯಾವತ್ತೂ ನಿಮ್ಮನ್ನು ಬಿಡೋದಿಲ್ಲ. ಈಗ ಅದ್ರ ಬಗ್ಗೆ ಯೋಚನೆ ಮಾಡಿ. ಬಾಬನ ಸೇನೆ ನಮ್ ಗಡಿ ಹತ್ರ ಬಂದಿದೆಯಲ್ಲ, ಅದಕ್ಕೇನು? ಅದ್ರ ಬಗ್ಗೆ ಯೋಚಿಸಿದೀರೇನು? ಅವ್ರಿಗೊಂದು ಪ್ರೇಮ ಪತ್ರ ಕಳಿಸೋದಿದೆ ಮಂತ್ರಿವರ್ಯ. ಹಾ, ಪ್ರೇಮ ಪತ್ರ. ಯುದ್ಧಕ್ಕೆ ಎಲ್ಲವೂ ತಯಾರಾಗಿದೆಯೇ? ಹೌದು ಹುಜೂರ್. ಹುಜೂರ್ ಹುಜೂರ್, ನಿಮಗೊಂದು ಸಂದೇಶ ಬಂದಿದೆ. ಈ ಪತ್ರವನ್ನು ನಾನು ನಿಮ್ಮ ಮಂತ್ರಿ ಪುತ್ಲುಬೀನ್ ಪಿನ್ ಬದಲಾಗಿ ಕಳುಹಿಸುತ್ತಿದ್ದೇನೆ. ಅದೇನಂದ್ರೆ, ನಿಮ್ಮ ಪುತ್ಲು ಸಾಹೇಬರು ಎರಡೂ ಕೈಗಳನ್ನು ನಮ್ಮ ತಾತ್ಕಾಲಿಕ ಮಹಾರಾಜ ಶ್ರೀ ತಥಾಚಾರ್ಯರ ಆದೇಶದ ಮೇರೆಗೆ ಕತ್ತರಿಸಲಾಗಿದೆ. ಈಗ ಅವರು ಏನನ್ನೂ ಬರೆಯೋದಕ್ಕೆ ಅಸಮರ್ಥರಾಗಿರೋದ್ರಿಂದ ಈ ಶುಭ ಕಾರ್ಯ ನಾನ್ ಮಾಡಿದ್ದೇನೆ. ನಾನ್ಯಾರ? ನನ್ನನ್ನ ಜನರು ಪಂಡಿತ್ ರಾಮಕೃಷ್ಣ ಅಂತ ಕರೀತಾರೆ. ಪುತ್ಲುಜಿ ಹೇಳಿದರೆ ನೀವು ವಿಜಯನಗರದ ಮೇಲೆ ಆಕ್ರಮಣ ಮಾಡಲು ಬಂದಿದ್ದೀರೆಂದು. 100 ಆನೆ, 500 ಕುದುರೆ ಮತ್ತು 1 ಲಕ್ಷ ಸೈನಿಕರೊಂದಿಗೆ. ತುಂಬಾ ಒಳ್ಳೆ ವಿಷಯ, ಬರ್ಲೇಬೇಕು. ಬನ್ನಿ ಬನ್ನಿ, ಬಂದು ನಿಮ್ಮ ಸ್ವಯಂ ಅನುಭವ ಪಡೆಯಿರಿ. ಮಿತ್ರರ ಸ್ವಾಗತಕ್ಕಾಗಿ ನಾವು ಎಷ್ಟು ವಿನಮ್ರರೋ ಮತ್ತು ಶತ್ರುಗಳಿಗೆ ಅವರ ಉದ್ದಂಡತನಕ್ಕೆ ಉತ್ತರ ನೀಡೋದಕ್ಕೆ ಅಷ್ಟೇ ಕಠೋರ ಅಂತ. ನಿಮ್ಮ ಆಕ್ರಮಣಕ್ಕೆ ಉತ್ತರ ನೀಡಲು ನಮ್ಮ ಸೇನೆ ಸಂಪೂರ್ಣ ರೀತಿಯಲ್ಲಿ ತಯಾರಿದೆ. ವ್ಯಾಕುಲರೂ ಆಗಿದ್ದೇವೆ, ನಿಮ್ಮೆಲ್ಲರನ್ನು ಉಂಡುಂಡಾಗಿ ಕತ್ತರಿಸಿ ನಿಮ್ಮ ರಾಜ್ಯಕ್ಕೆ ವಾಪಸ್ ಕಳುಹಿಸಲು. ಇದು ನಮ್ಮ ಸವಾಲು ಬಂಧುವರ್ಯ. ವಿಜಯನಗರ ಬಿಡಿ, ವಿಜಯನಗರದ ಸೀಮೆಯಲ್ಲಿರುವ ಒಂದು ಹುಲ್ಲು ಕಡ್ಡಿಯನ್ನು ಕಿತ್ತು ತೋರಿಸಿ. ನಿಮ್ಮ ಶುಭ ಚಿಂತಕ, ವಿಜಯನಗರದ ವಿಶೇಷ ಸಲಹೆಗಾರ ಪಂಡಿತ ರಾಮಕೃಷ್ಣ. ಹುಕುಂ ಮಾಡಿ ಹುಜೂರ್. ಯುದ್ಧಕ್ಕೆ ನಮ್ಮ ಸೇನೆ ಸಿದ್ಧವಾಗಿದೆ ಹುಜೂರ್. ಅಮಿತ್, ಸೈನ್ಯದ ಬಳಿ ಹೋಗು ಮತ್ತವರಿಗೆ ಹೇಳು ಅಲ್ಲಿಂದ ಹೊರಡೋಕೆ. ಇಲ್ಲ ಅಂದ್ರೆ ತುಂಡು ತುಂಡಾಗಿ ಹಿಂದಿರ್ಬೇಕಾಗತ್ತೆ. ಅವರಲ್ಲಿ ಕಾದು ನಿಂತಿದ್ದಾರೆ ನಮ್ಮನ್ನು ಅಪಹಾಸ್ಯ ಮಾಡುವುದಕ್ಕೆ. ಅವರಿಗೆ ಹೇಳು ಶೀಘ್ರವೇ ಹೊರಡೋಕೆ, ಇಲ್ಲದಿದ್ದರೆ ಹೀನಾಯವಾಗಿ ಸಾಯಬೇಕಾಗುತ್ತೆ. ಎಲ್ಲಿಯವರೆಗೂ ಪಂಡಿತ ರಾಮಕೃಷ್ಣ ವಿಜಯನಗರದಲ್ಲಿ ಇರುತ್ತಾನೋ, ವಿಜಯನಗರವನ್ನು ಅಧೀನಕ್ಕೆ ತೆಗೆದುಕೊಳ್ಳುವ ಕನಸು ಕಾಣುವುದು ಮೂರ್ಖತನ. ಬೇಗ ಹಿಂದಿರುಗಲು ಹೇಳು, ಹೋಗು. ದರ್ಬಾರಿಗೆ ಹೋಗ್ತಿರೋದಲ್ವಾ? ಹಾ ಹೌದು. ಹಾಗೆ ಕೇಳ್ತಿದ್ಯಾ? ಇಲ್ಲ, ಹಾಗೇನಿಲ್ಲ. ಇವತ್ ಸ್ವಲ್ಪ ಭಿನ್ನವಾಗಿ ಪ್ರತೀತಿ ಆಗ್ತಿದೆ. ಈ ಪ್ರಸನ್ನತೆ, ಈ ಸಂಗೀತ ಹೇಗ್ ಅನ್ಸ್ತಿದೆ ಅಂದ್ರೆ ಯಾರನ್ನೋ ಭೇಟಿಯಾಗೋಕ್ ಹೋಗ್ತಿರೋ ಹಾಗೆ. ಭೇಟಿನಾ? ಯಾರನ್ನ? ಸರಿ ಹೋಗ್ಲಿ ಬಿಡಿ, ಏನು ಇಲ್ಲ. ಇಲ್ಲ ಇಲ್ಲ, ಇವಾಗ ನೀನ್ ಅವಶ್ಯ ಹೇಳಲೇಬೇಕು. ನಿನ್ಗೇನ್ ಅನಿಸ್ತಿದೆ? ನಾನು ಯಾರನ್ನ ಭೇಟಿಯಾಗಕ್ ಹೋಗ್ತಿದ್ದೀನಿ? ಯಾರೋ ಇರ್ಬೋದು, ನನ್ಗೇನ್ ಗೊತ್ತು? ಯಾರೋ ಇರ್ಬೋದಾ? ಯಾರೋ ಇರ್ಬಹುದು ಅನ್ನೋ ಅರ್ಥವೇನು ನಿಂದು? ನಮ್ಗೇನು ಗೊತ್ತಿಲ್ಲ. ಆದ್ರೆ ನಾನ್ ಇಲ್ಲಿವರೆಗೂ ನೀವ್ ಈ ರೀತಿ ತಯಾರಾಗಿ ದರ್ಬಾರಿಗೆ ಹೋಗೋದನ್ನ ನೋಡೇ ಇಲ್ಲ. ನೋಡು ಶಾರದಾ ಮಹೋದಯಿ, ಇವತ್ತು ನನ್ನ ಮನಸ್ಥಿತಿ ಅತ್ಯಂತ ಪ್ರಫುಲ್ಲಿತವಾಗಿದೆ. ಮತ್ತೆ ನಾನು ಅದನ್ನ ವ್ಯರ್ಥವಾಗಿ ನಷ್ಟ ಮಾಡೋದಕ್ಕೆ ಇಷ್ಟ ಇಲ್ಲ. ಅರ್ಥ ಮಾಡ್ಕೊ. ಅದಕ್ಕೆ ನಿನ್ನಲ್ಲಿ ಅನುರೋಧಿಸ್ತೇನೆ, ನಿನ್ನದು ಯಾವುದೇ ಶಂಕೆ, ಕುಶಂಕೆ, ಆರೋಪ ಏನೇ ಇದ್ರು ಅದನ್ನ ಸಂಧ್ಯಾ ಕಾಲಕ್ಕೆ ಸುರಕ್ಷಿತವಾಗಿ ಇಟ್ಕೋ. ಅದೇನಂದ್ರೆ ನಿನ್ನ ಹತ್ರ ವಾದ ಮಾಡೋದಕ್ಕೆ ನನ್ಗೆ ನಿದ್ರೆ ಬರುತ್ತೆ. ಮತ್ತೆ ಪ್ರಾತಃ ಕಾಲ ಪುನಃ ನಿದ್ರಾ ಮಗ್ನನಾಗೋಕೆ ನನ್ಗೆ ಸ್ವಲ್ಪನೂ ಅಭಿಲಾಷೆ ಇಲ್ಲ.
ನೋಡಿದ್ರ ಅಮ್ಮ, ಪ್ರಾತಃ ಕಾಲದಿಂದಲೂ ನಮ್ ಜೊತೆ ವಾದ ವಿವಾದ ಮಾಡ್ತಿದ್ದಾರೆ. ವಾದ ವಿವಾದ ನಾನಾ? ಅಮ್ಮ, ನಾನ್ ತೆಪ್ಪಕ್ ದರ್ಬಾರಿಗೆ ಹೋಗೋಕ್ ತಯಾರಾಗಿದ್ದೆ. ಇವಳು ಬಂದ್ಲು ನನ್ ಜೊತೆ ವಾದ ವಿವಾದ ಮಾಡೋದಕ್ಕೆ. ಏನು ಇಷ್ಟೊಂದು ಶೃಂಗಾರ ಮಾಡ್ಕೊಂಡು ಎಲ್ಲಿಗ್ ಸವಾರಿ? ಅದೇನಂದ್ರೆ ಈ ಪ್ರಶ್ನೆ ನೀನ್ ಕೇಳ್ತಿದ್ಯೋ ಇಲ್ಲ ಇವಳು? ಹಾ, ಮಾತ್ ಮರೆಸ್ಬೇಡ. ಪ್ರತಿದಿನ ನೀನು ಹ್ಯಾಪ್ ಮೋರೆ ಹಾಕೊಂಡು ಅಳು ಮುಖ ಮಾಡ್ಕೊಂಡು ದರ್ಬಾರಿಗೆ ಹೋಗ್ತಿದ್ದೆ. ಆದ್ರೆ ಇವತ್ತು ಈ ಹೊಳಪು ಮುಖದಲ್ಲಿ ಕಾಂತಿಗೆ ಏನ್ ರಹಸ್ಯ? ಅಮ್ಮ ಅಮ್ಮ, ಅಂಥ ವಿಶೇಷ ಏನಿಲ್ಲ. ವಿಷಯ ಏನಪ್ಪಾ ಅಂದ್ರೆ 2 ದಿವಸದವರೆಗೆ ಆಚಾರ್ಯರು ದರ್ಬಾರಿಗೆ ಬರ್ತಿಲ್ಲ. ಯಾವುದೇ ಮಾನಸಿಕ ಚಿಂತೆ, ಯಾವುದೇ ತಲೆನೋವು, ಯಾವ ವಿವಾದ ಇಲ್ಲ. ಸಂಪೂರ್ಣ ದಿವಸ ಪ್ರಸನ್ನತೆಯಲ್ಲಿ ವ್ಯರ್ಥ ಮಾಡ್ತೇನೆ. ದತ್ತಾಚಾರ್ಯರು ದರ್ಬಾರಿಗೆ ಯಾಕೆ ಬರ್ತಿಲ್ಲ? ಎಲ್ಲಿದ್ದಾರೆ ಅವರು? ಅಯ್ಯೋ, ನನ್ಗೇನ್ ಗೊತ್ತು, ಎಲ್ಲಾದ್ರೂ ಇಲ್ಲಿ. ಆದ್ರೆ ನನ್ನ ದಿವಸ ಅತಿ ಪ್ರಸನ್ನತೆಯಿಂದಿರುತ್ತಲ್ವಾ. ಓಹೋ, ಹಾಗಾದ್ರೆ ಇದಾ ಕಾರಣ? ಹಾ, ಮತ್ತೊಂದು ವಿಷಯ, ಇವತ್ ನಾನ್ ಮನೆಯಲ್ಲಿ ಅಲ್ಪಾಹಾರ ಮಾಡೋದಿಲ್ಲ. ನನ್ನ ವಿಚಾರ, ನಾನು ಹೊರಗೆ ಪೂರಿ ಸಾಗು ತಿನ್ನೋದು. ಇಂದು ನಾನು ತುಂಬಾ ಪ್ರಸನ್ನನಾಗಿದ್ದೇನೆ. ಹಾಗಾದ್ರೆ ನಾವು ಮನೇಲಿ ನಿಮ್ಗೋಸ್ಕರ ಅಲ್ಪಾಹಾರ ಮಾಡಿರೋದು ಅದೇನ್ ಮಾಡೋದು? ಅದ್ರ ಸೇವನೆ ನೀನೇ ಮಾಡು. ಇನ್ನೇನ್ ಮಾಡಿರ್ತೀಯ? ಅದೇ ಬೇಯಿಸಿರೋ ಧಾನ್ಯ. ಈಗ ನಾನು ಸಂತೆಗೆ ಹೋಗಿ ಪೂರಿ ಸಾಗು ತಿಂತೀನಿ, ಅದರ ನಂತರ ದರ್ಬಾರಿಗೆ ಹೋಗ್ತೀನಿ. ಸಲಿ, ನಾನು ಬರ್ತೀನಿ ನಿನ್ ಜೊತೆ. ನಾನು ತಿನ್ಬೇಕು ಪೂರಿ ಸಾಗು. ನಡಿ, ಹಾಗಾದ್ರೆ ತಿನ್ನೋಣ, ಬಾ ಬೇಗ. ಲಾಮ, ನಂಗೆ ಈ ತಲ್ದೆ ಹೂವು ಬೇಕು. ಹೌದಾ? ಇದಂತೂ ಮಲ್ಲಿಗೆ ಸುಗಂಧ. ಸಂಪಿಗೆ ಸುಗಂಧ. ಮಲ್ಲಿಗೆ ಸುಗಂಧ. ಸಂಪಿಗೆ ಸುಗಂಧ. ಮಲ್ಲಿಗೆ ಸುಗಂಧ. ಲಾಮ ನೋಡು, ಅವಳಿಬ್ರು ಜಗಳ ಆಡ್ತಿದ್ದಾಳೆ. ಬಾ ನೋಡೋಣ. ಬೇಡ ಗುಂಡಪ್ಪ, ಯಾವಾಗ ಇಬ್ರು ವ್ಯಕ್ತಿ ಪರಸ್ಪರ ಜಗಳ ಆಡ್ತಿರ್ತಾರೋ ಅವ್ರಿಬ್ರ ಮಧ್ಯ ನಾವು ಮೂಗ್ ತೂರಿಸಬಾರ್ದು. ಅಯ್ಯೋ, ಏನಾಗಲ್ಲ. ನಾನು ಇಲ್ವಾ ನಿನ್ ಜೊತೆ? ನಡಿ ನೋಡೋಣ, ಚೆನ್ನಾಗಿರುತ್ತೆ. ಅಯ್ಯೋ ಬೇಡ, ಇಲ್ಲೇ ಇರು ಸುಮ್ಮನೆ. ಇದು ಮಲ್ಲಿಗೆ ಸುಗಂಧ ಅಲ್ಲ, ಸಂಪಿಗೆ ಸುಗಂಧ. ವಿವಾದ ಮಾಡ್ಕೋದಿಲ್ಲ. ನನಗೆ ಹೇಳಿ, ಈ ಸಮಸ್ಯೆಯ ನಿವಾರಣೆ ನಾನ್ ಮಾಡ್ತೀನಿ. ಸರಿ ಬಾಲಕ, ನೀನೇ ಹೇಳು. ಇದರಿಂದ ಗಂಧ ಬರ್ತಿದ್ಯಲ್ಲ, ಅದು ಮಲ್ಲಿಗೆದೋ ಸಂಪಿಗೆದೋ? ಈ ಸುಗಂಧ ಗುಂಡಪ್ಪ, ಗುಂಡಪ್ಪ, ಅಯ್ಯೋ ಗುಂಡಪ್ಪ, ಅಯ್ಯೋ 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 ಗುಂಡಪ್ಪ. ನಾನ್ ಎಲ್ಲಿದ್ದೀನಿ? ಪ್ರಣಾಮಗಳು ಪಂಡಿತ ರಾಮಕೃಷ್ಣರೇ. ನೀವು ಪೂರ್ಣ ರೀತಿ ಸುರಕ್ಷಿತರು. ಹೊರಗಾಗ್ತೀನಿ. ಯಾರನ್ನು ಹೊರಗಾಗ್ತೀರಾ? ಮತ್ ಯಾಕೆ? ಮತ್ ಯಾರು ನೀವು? ಗುಂಡಪ್ಪ ಎಲ್ಲಿದ್ದಾನೆ? ಗುಂಡಪ್ಪ. ಶಾಂತಿ. ಗುಂಡಪ್ಪ ಕೂಡ ಪೂರ್ಣ ರೀತಿಯಲ್ಲಿ ಸ್ವಸ್ಥನಿದ್ದಾನೆ. ಒಳಗೆ ಗಂಟೆಗಳೊಂದಿಗೆ ಕ್ರೀಡೆಯಾಡುತ್ತಿದ್ದಾನೆ. ನಾನು ಶಂಭುವ, ಜಲಗಳ ಶಾಕಾಲ್ನ ಪುತ್ರ. ನಾನು ಹೊರಗಾಗ್ತೀನಿ. ಶಿವ 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 ಶಿವ, ನೀವು ನಿಮ್ಮ ಪಿತಾಶ್ರೀಯವ್ರನ್ನ ಹೊರಗೆ ಯಾಕೆ ಹಾಕ್ತೀರಾ? ನಾನು ಹೊರಗಾಗ್ತಿಲ್ಲ. ಅದೇನಂದ್ರೆ ಅವರು ನನ್ನನ್ನು ಹೊರಗಾಕಿದ್ರು. ತುಂಬಾ ದುಃಖದ ಕತೆ, ದೊಡ್ಡ ಕತೆ. ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ. ಹೊರಗಾಗ್ತೀನಿ. ಓಹ್, ಗೊತ್ತಾಯ್ತು. ಹೊರಗೆ ಹಾಕ್ತೀನಿ ಅನ್ನೋದು ನಿಮ್ಮ ರೂಢಿ ವಾಕ್ಯ. ಹೊರಗೆ ಹಾಕ್ತೀನಿ, ಚೆನ್ನಾಗಿದೆ. ರೂಢಿ ವಾಕ್ಯ. ನಾನು ತುಂಬಾ ಜನರನ್ನ ಹೊರಗಾಕಿದ್ದೀನಿ, ಅದಕ್ಕೆ ನಂಗೆ ಹೆಸರು ಬಂದಿದೆ. ಪಂಡಿತ ರಾಮಕೃಷ್ಣ, ನೀವು ನನ್ನ ಪಿತಾಶ್ರೀಯವರೊಂದಿಗೆ ಪರಿಚಿತರಿದ್ದೀರಾ ಅನ್ಕೊಂಡಿದ್ದೀನಿ. ಕ್ಷಮಿಸ್ಬೇಕು, ನನಗೆ ನಿಮ್ಮ ಪಿತಾಶ್ರೀ ವಿಷಯದ ಬಗ್ಗೆ ಏನೂ ಗೊತ್ತಿಲ್ಲ. ಅವ್ರ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಏನು ಕೇಳಿಲ್ಲ. ಏನ್ ಮಾತಾಡ್ತಾ ಇದೀರಿ ನೀವು? ಸಂಪೂರ್ಣ ದಕ್ಷಿಣ ಭಾರತದಿಂದ ಶ್ರೀಲಂಕಾದವರೆಗೆ ಸಮುದ್ರದಲ್ಲಿ ಶಾಕಾಲ ಹೆಸರು ಮೊಳಗಿರುತ್ತೆ. ಆದ್ರೆ ನೀವ್ ಹೇಳ್ತಿದ್ದೀರಾ ಅವ್ರ ಬಗ್ಗೆ ಏನು ಕೇಳಿಲ್ಲ ಅಂತ. ಹೊರಗಾಗ್ತೀನಿ. ಅದೇನಂದ್ರೆ ನಾನು ಭೂಮಿಯಲ್ಲಿ ವಾಸಿಸ್ತೀನಲ್ವಾ, ಮತ್ತೆ ನಿಮ್ಮ ಪಿತಾಶ್ರೀ ಜಲಗಳ್ಳ. ಅದೇ ಕಾರಣ ಬಹುಶಃ ತಿಳ್ಕೊಂಡಿಲ್ಲ. ಆದ್ರೆ ನೀವು ಕೃಪೆ ಮಾಡಿ ಸ್ಪಷ್ಟಪಡಿಸಿ, ನೀವು ನನ್ನ ಅಪಹರಣ ಅವಶ್ಯ ಯಾವುದೋ ವಿಶೇಷ ಪ್ರಯೋಜನದಿಂದಲೇ ಮಾಡಿದ್ದೀರಾ. ಅದಕ್ಕೆ ವಿಳಂಬ ಮಾಡದೆ ನಾವು ಆ ಮುಖ್ಯ ಚರ್ಚೆಗೆ ಬಂದು ಬಿಡೋಣ. ಇದರಿಂದ ಸಮಯನೂ ಉಳಿಯುತ್ತೆ. ತುಂಬಾ ಹಸುವಾಗಿದೆ, ಮತ್ತೆ ಪೂರಿ ಸಾಗು ತಿನ್ನೋ ಕಾರ್ಯಕ್ರಮ ಇದೆ. ಹಸಿವು? ಹಾ ಸ್ವಾಮಿ ರಾಮಕೃಷ್ಣ. ಸ್ವಾಮಿ ರಾಮಕೃಷ್ಣ. ಸ್ವಾಮಿ. ಓ ಸ್ವಾಮಿ. ಆದೇಶ ನೀಡಿ ಒಡೆಯ. ಉಪ್ಪಿಟ್ಟು ಬಿಸಿಯಾಗಿದೆ. ಇಲ್ಲ, ಉಪ್ಪಿಟ್ಟಲ್ಲ, ನಾನು ಪೂರಿ ಸಾಗು ತಿನ್ಬೇಕು. ಸ್ವಾಮಿ, ಪಂಡಿತ ರಾಮಕೃಷ್ಣರಿಗೆ ಪೂರಿ ಸಾಗು ಪ್ರಬಂಧ ಮಾಡಿ. ಕ್ಷಮಿಸಬೇಕು ಒಡೆಯ, ಇದರಲ್ಲಿ ಪೂರಿ ಸಾಗುವಿನ ಬಗ್ಗೆ ಉಲ್ಲೇಖವೇ ಆಗಿಲ್ಲ. ಹಾ,
ಈ ಪಟ್ಟಿಯಲ್ಲಂತೂ ಹಾಲಿನ ಬರ್ಫಿ ಮತ್ತು ಜಿಲೇಬಿಯ ಉಲ್ಲೇಖ ಖಂಡಿತ ಇದೆ. ಇವು ಪಂಡಿತ ರಾಮಕೃಷ್ಣರಿಗೆ ಅತ್ಯಂತ ಪ್ರಿಯವಾದದ್ದು. ನನಗ್ ಸಂಬಂಧಿಸಿದ ಸಮಸ್ತ ಸೂಚನಾ ಪಟ್ಟಿ ಕೂಡಿಟ್ಕೊಂಡಿದ್ದಾರೆ ಮತ್ತೆ ನನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ. ಇದ್ರ ಹಿಂದೆ ಇವರ ಪ್ರಯೋಜನವೇನು?